ಆಗಸ್ಟ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಕೆರಿಯರ್ನಲ್ಲಿ ಆಗ್ತಿದೆ ಬಿಗ್ ಟ್ವಿಸ್ಟ್. ಆದರೆ ಯಾವ ಗ್ರಹಗಳ ಸಂಯೋಗದಿಂದ ಈ ರಾಜಯೋಗ ಸಿಗ್ತಿದೆ ಅಂತ ನಿಮಗೆ ಗೊತ್ತಿದೆಯಾ? ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಆಗ್ತಿರುವಂತಹ ಸೂರ್ಯಗ್ರಹಣದಿಂದ ಏನಾದರೂ ಬದಲಾವಣೆ ಆಗ್ತಿದೆಯಾ? ಕೊನೆಗೂ ವೃಶ್ಚಿಕ ರಾಶಿಯವರ ಆರ್ಥಿಕ ಸಮಸ್ಯೆಗೆ ಸಿಗ್ತಿದೆ ಒಂದು ಮುಕ್ತಿ. ಅದನ್ನು ತಂದುಕೊಡ್ತಿರುವಂತಹ ಗ್ರಹ ಯಾವುದು ಅಂತ ನಿಮ್ಗೆ ಗೊತ್ತಿದೆಯಾ? ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ 2026ರ ಭವಿಷ್ಯ ಹೇಗಿರುತ್ತೆ, ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವುದಾದ್ರೂ ಗ್ರಹಗಳ ಬದಲಾವಣೆ ಆಗ್ತಿದೆ ಅಂತ ನೋಡೋದಾದರೆ ನೋಡಿ, ಆಗಸ್ಟ್ 1ನೇ ತಾರೀಕು ಶುಕ್ರ ಗ್ರಹ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಅಂದರೆ ತನ್ನ ನೀಚ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾ ಇದೆ. ಹಾಗೆ 2ನೇ ತಾರೀಕು ಕುಜಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಅದೇ ರೀತಿಯಲ್ಲಿ 5ನೇ ತಾರೀಕು ಬುಧಗ್ರಹ ಸಿಂಹ ರಾಶಿಯಿಂದ ಕಟಕ ರಾಶಿಗೆ ವಕ್ರ ಚಲನೆನ ಶುರು ಮಾಡುತ್ತೆ. ಅದೇ ರೀತಿ 22ನೇ ತಾರೀಕು ಮತ್ತೆ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಮತ್ತೆ ನೇರ ಚಲನೆನ ಶುರು ಮಾಡುತ್ತೆ ಬುಧಗ್ರಹ. ಇನ್ನು ಸೂರ್ಯ ಬಂದು 7ನೇ ತಾರೀಕು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಅಂದರೆ ತನ್ನ ಸ್ವಂತ ರಾಶಿಗೆ ತನ್ನ ಪತನ ಬದಲಾವಣೆ ಮಾಡುತ್ತೆ. ಇನ್ನು ಇದರಿಂದ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ವೃಶ್ಚಿಕ ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ನಿಮಗೆ ಗುರುಬಲ ಬಂದಿದೆ, ಲಗ್ನಕ್ಕೆ ಗುರುವಿನ ದೃಷ್ಟಿ ಬೀಳ್ತಾ ಇದೆ. ಕಂಬ ಸ್ಥಿತಿನಲ್ಲಿದ್ದಂತಹ ಗುರುಗ್ರಹ ಈಗ ಆ ಸ್ಥಿತಿಯಿಂದ ಈಚೆ ಬಂದಿದ್ದಾನೆ. ಸೊ ಯಥಾ ಪ್ರಕಾರ ನಿಮಗೆ ಗುರುವಿನ ದೃಷ್ಟಿ ಇರೋದ್ರಿಂದ ಗುರುಬಲ ಬಂದಿದೆ. ಮನೆಯಲ್ಲಿ ಶುಭ ಕಾರ್ಯಗಳನ್ನ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಸಮಯ ಆಗಿದೆ. ಮದುವೆ ಮಾತುಕತೆಗಳಾಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಏನಾದರೂ ನ್ಯೂ ಸ್ಟಾರ್ಟಪ್ ಮಾಡ್ತಾ ಇದ್ದೀರಾ ಅಂದರೆ ಅದೆಲ್ಲದಕ್ಕೂ ಕೂಡ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಹಣಕಾಸಿನ ಅಭಿವೃದ್ಧಿನೂ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ನೋಡಿ, ನಿಮ್ಮ 11ನೇ ಮನೆಯಲ್ಲಿ ಶುಕ್ರ ಕುತ್ಕೊಂಡಿದ್ದಾನೆ. ನೀಚ ಸ್ಥಾನದಲ್ಲಿ ಕುತ್ಕೊಂಡಿದ್ರು ಕೂಡ 11ನೇ ಮನೇಲಿ ಶುಕ್ರ ಇರೋದ್ರಿಂದ ಉತ್ತಮವಾದ ಲಾಭಗಳನ್ನ ನೋಡ್ಬೋದು. ಫಿನಾನ್ಷಿಯಲ್ ಸ್ಟೇಟಸಲ್ಲಿ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಿಮಗೆ ಶುಕ್ರ 12ನೇ ಮನೆ ಅಧಿಪತಿನೂ ಹೌದು ಮತ್ತು 7ನೇ ಮನೆ ಅಧಿಪತಿನೂ ಕೂಡ ಹೌದಾಗಿರ್ತಾನೆ. ಸೊ ನಿಮ್ಮ ಸ್ಪೌಸ್ ಯಾರಿರ್ತಾರೆ, ಗಂಡ ಹೆಂಡತಿ ಯಾರೇ ಆಗಿದ್ರು ಅವರಿಗೆ ಉತ್ತಮವಾದ ಲಾಭಗಳು ಸಿಗೋದು, ಒಳ್ಳೆ ಕಡೆ ಪ್ರಮೋಷನ್ ಆಗುವಂಥದ್ದು, ಕೆಲಸದಲ್ಲಿ ಏನೋ ಸ್ಯಾಲ್ರಿ ಜಾಸ್ತಿ ಆಯಿತು ಅಂತ ಅನ್ನೋದು, ಒಳ್ಳೊಳ್ಳೆ ಹಣಕಾಸಿನ ಅಭಿವೃದ್ಧಿನ ನೀವು ನಿರೀಕ್ಷೆ ಮಾಡ್ಬೋದು. ಅಥವಾ ಔಟ್ ಆಫ್ ಕಂಟ್ರಿಗೆ ಹೋಗುವಂಥ ಚಾನ್ಸಸ್ ಕೂಡ ನಿಮಗೆ ಸಿಗ್ತಾ ಇರುತ್ತೆ. ಜೊತೆಗೆ ಗುರುವಿನ ದೃಷ್ಟಿ 3ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ನಿಮ್ಮ ಸ್ನೇಹಿತರಿಂದ ಆಗಿರ್ಬೋದು ಅಥವಾ ನಿಮ್ಮ ಸಿಬ್ಲಿಂಗ್ಸಿಂದ ಆಗಿರ್ಬೋದು ಉತ್ತಮವಾದ ಲಾಭಗಳು ಸಿಗುವಂಥದ್ದು, ಅಥವಾ ಅವರಿಂದ ಏನೋ ಒಳ್ಳೊಳ್ಳೆ ಕೆಲಸಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅಂತಂದರೆ ನಿಮ್ಮ ಕಂಟೆಂಟ್ ಬೇಗ ಜನಗಳಿಗೆ ರೀಚ್ ಆಗುವಂಥದ್ದು, ಒಳ್ಳೆ ಹೆಸರು ಮಾಡುವಂಥದ್ದು, ನಿಮ್ಮ ಮಾತಿಗೆ ಮುಖ್ಯವಾಗಿ ಗೌರವ ಬರುವಂಥದ್ದು. ನೀವೊಂದು ಗ್ರೂಪಲ್ಲಿ ನಿಂತ್ಕೊಂಡು ಏನೋ ಒಂದು ವಿಚಾರದ ಬಗ್ಗೆ ಹೇಳ್ತಿದ್ದೀರಾ ಅಂದರೆ ಎಲ್ಲರೂ ಇಂಟ್ರೆಸ್ಟ್ ಕೊಟ್ಟು ಕೇಳ್ತಾರೆ. ಯಾಕಂದರೆ ನಿಮ್ಮ ಮಾತಿನಲ್ಲಿ ಅಷ್ಟು ಮುನ್ನಡೆ ಬಂದ್ಬಿಟ್ಟಿರುತ್ತೆ. ಇನ್ನು ನಿಮಗೆ 4ನೇ ಮನೇಲಿ ರಾಹು ಇರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರ ಏನಾದರೂ ಮಾಡ್ತೀರಾ ಅಂತಂದರೆ ಅದರಲ್ಲಿ ಸ್ವಲ್ಪ ನಿಮಗೆ ಲಿಟಿಗೇಷನ್ಸ್ ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಏನೇ ಒಂದು ತೊಗೊಳ್ತೀರಾ, ಭೂಮಿನ ಮಾರ್ತೀರಾ ಅಂತಂದ್ರೂ ಕೂಡ ಕರೆಕ್ಟಾಗಿ ಇದೆಯಾ ಇಲ್ವಾ ಪೇಪರ್ಸ್ ಅಂತ ಚೆಕ್ ಮಾಡಿಕೊಂಡು ಮುಂದುವರಿಯೋದು ಒಳ್ಳೆಯದು. ಇನ್ನು ನಿಮಗೆ 5ನೇ ಮನೆಯಲ್ಲಿ ಶನಿಯ ಸಂಚಾರ ಇದೆ. ಆದರೆ ಗುರುವಿನ ದೃಷ್ಟಿನೂ ಕೂಡ ಬೀಳ್ತಾ ಇರೋದ್ರಿಂದ ಇಷ್ಟು ದಿನಗಳ ಕಾಲ ಗಂಡ ಹೆಂಡತಿ ಮಧ್ಯದಲ್ಲಿ ಇದ್ದಂಥ ಜಗಳಗಳಾಗಿರ್ಬೋದು, ಪ್ರೇಮಿಗಳ ಮಧ್ಯದಲ್ಲಿ ಇದ್ದಂಥ ಜಗಳಗಳಾಗಿರ್ಬೋದು ಇನ್ಮೇಲೆ ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ. ಪ್ರೀತಿ ವಿಶ್ವಾಸ ಜಾಸ್ತಿ ಆಗ್ತಾ ಇರುತ್ತೆ. ಪ್ರೇಮಿಗಳು ಯಾರಾದರೂ ಇದ್ದರು ಅಂತಂದರೆ ಅವ್ರಿಗೆ ಮನೆಯಲ್ಲಿ ಮದುವೆ ಮಾತುಕತೆ ಫಿಕ್ಸ್ ಮಾಡುವಂಥದ್ದಾಗಿರ್ಬೋದು, ಅದನ್ನು ಹೋಗಿ ಮನೆಯಲ್ಲಿ ವಿಚಾರ ಹೇಳೋವಂಥದ್ದಾಗಿರ್ಬೋದು, ಎಲ್ಲನೂ ಕೂಡ ನಿರೀಕ್ಷೆ ಮಾಡ್ಬೋದು. ನೋಡಿ, ಎಷ್ಟೇ ಕಷ್ಟ ಬರ್ತಾ ಇದ್ರೂ ಕೂಡ ಪ್ರೀತಿ ವಿಶ್ವಾಸಕ್ಕೆ ಯಾವುದೇ ರೀತಿಯಾದ ಕೊರತೆ ಇಲ್ಲದೆ ಇರುವಂಥ ಒಂದು ಸಮಯ ನಿಮ್ಗೆ ಇವಾಗ ಬಂದ್ಬಿಡುತ್ತೆ. ಮಕ್ಕಳಿಲ್ಲ ಅಂತ ತುಂಬ ದಿವಸದಿಂದ ಕೊರಗ್ತಿದ್ದಂಥ ದಂಪತಿಗಳಿಗೆ ಮಕ್ಕಳಾಗುವಂಥ ಯೋಗ ಕೂಡ ಚೆನ್ನಾಗಿದೆ ಈಗ. ಇನ್ನು ಕುಜಗ್ರಹ ಅಂತ ನೋಡೋಕೆ ಬಂದಾಗ ನಿಮಗೆ ಲಗ್ನಾಧಿಪತಿನೇ ಆಗಿರ್ತಾನೆ, ಆದರೆ 8ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಇಲ್ಲಿ ಏನಾಗುತ್ತೆ, 8ನೇ ಮನೆ ಅನ್ನೋದು ಒಳ್ಳೆಯದು ಕೆಟ್ಟದ್ದು ಅನಿರೀಕ್ಷಿತ ಘಟನೆಗಳು ಎರಡನ್ನೂ ಕೂಡ ತೊಗೊಂಬಂದು ಕೊಡ್ತಾನೆ. ಅಂದರೆ ಇವಾಗೇನೋ ನಿಮಗೆ ತುಂಬ ದಿವಸಗಳಿಂದ ಯಾವುದೋ ಹಣ ಬರಬೇಕು, ಭೂಮಿ ಬರಬೇಕು, ಅಥವಾ ಯಾರಿಗೂ ಹಣ ಕೊಟ್ಟಿದ್ವಿ, ಹಣ ಕೈ ತಪ್ಪೋಗಿದೆ ಅಂತ ಏನಾದರೂ ಕೊರಗ್ತಿದ್ರೆ ಬರುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ, ಅಥವಾ ಕೈ ತಪ್ಪೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಅದನ್ನು ಪಾಸಿಟಿವ್ ಮಾಡ್ಕೋಬೇಕು ನೀವು. ಅಂದರೆ ಕೆಲವೊಂದು ಪರಿಹಾರಗಳನ್ನ ಮಾಡಿಕೊಂಡು ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಆಗೋ ಥರ ಮಾಡ್ಕೋಬೇಕು. ಏನೇ ಆದರೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಜಾಸ್ತಿ ನಡೀತಾ ಇರುತ್ತೆ. ನಿಮಗೆ
ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ನಿಮ್ಮ ಜೀವನದಲ್ಲಿ ನಡೀತಿರುತ್ತೆ. ಜೊತೆಗೆ ನೀವೇನಾದರೂ 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು ಓಡಿಸ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಆಕ್ಸಿಡೆಂಟ್ಗಳಾಗುವಂಥ ಸಂಭವಗಳು ಇರುತ್ತೆ. ಸೊ ಹುಷಾರಾಗಿರ್ಬೇಕಾಗತ್ತೆ. ಆ ಥರದ ನಿರ್ಧಾರಗಳನ್ನ ತಗೊಳಕ್ಕೆ ಹೋಗಬೇಡಿ. ಇನ್ನು ಗುರು ಬಂದು ನಿಮಗೆ ಒಳ್ಳೆ ಸ್ಥಾನದಲ್ಲಿ 9ನೇ ಮನೇಲಿ ಕುತ್ಕೊಂಡಿರೋದ್ರಿಂದ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿರುತ್ತೆ. ಬುಧ ಗ್ರಹನೂ ಕೂಡ 9ನೇ ಮನೆಯಲ್ಲೇ ಸಂಚಾರ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಅದೃಷ್ಟ ಬದಲಾವಣೆ ಆಗುತ್ತೆ. ನಿಮ್ಮ ಜೀವನದಲ್ಲಿ ನಾನು ಆಗಲೇ ಹೇಳಿದೆ ನಿಮಗೆ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದಾಗಿರ್ಬೋದು ಅಥವಾ ಅನಿರೀಕ್ಷಿತ ಘಟನೆಗಳು ಅಂತಂದಾಗ ಒಳ್ಳೆಯದು ಕೆಟ್ಟದ್ದು ಅಂತ ಏನು ಹೇಳಿದೆ, ಒಳ್ಳೆ ರೀತಿ ಅಂತ ಬಂದಾಗ ನಿಮಗೆ ಭೂಮಿ ಬರುವಂಥದ್ದಾಗಿರ್ಬೋದು, ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದಾಗಿರ್ಬೋದು ಅಥವಾ ಅದೃಷ್ಟಕರವಾದ ಕೆಲವು ಕೆಲಸಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದಾಗಿರ್ಬೋದು, ಆ ಕೆಲಸ ಮಾಡೋದ್ರಿಂದ ಉತ್ತಮವಾದ ಲಾಭ ಸಿಗುವಂಥದ್ದಾಗಿರ್ಬೋದು, ಎಲ್ಲನೂ ಕೂಡ ನಿಮಗೆ ಸಿಗೋ ಸಾಧ್ಯತೆಗಳು ಜಾಸ್ತಿನೇ ಇದೆ. ಇನ್ನು ನಿಮಗೆ 10ನೇ ಮನೆ ಅಂತ ಬಂದಾಗ ಸೂರ್ಯ ಮತ್ತು ಕೇತುವಿನ ಒಂದು ಸಮಾಗಮ ಆಗ್ತಾ ಇದೆ. ಸೂರ್ಯ ತನ್ನ ಸ್ವಂತ ಮನೆಗೆ ಬರ್ತಾ ಇದ್ದಾನೆ. ಸೊ ಗೌರ್ಮೆಂಟಿಂದ ಆಗಬೇಕಾಗಿರುವಂಥ ಲಾಭಗಳಾಗಿರ್ಬೋದು, ಗೌರ್ಮೆಂಟ್ ಉದ್ಯೋಗಸ್ಥರೇನಾದರೂ ವೃಶ್ಚಿಕ ರಾಶಿನಲ್ಲಿದ್ದರೆ ಅವ್ರಿಗೆ ಕೆಲಸದಲ್ಲಿ ಉತ್ತಮವಾದ ಲಾಭ ಸಿಗುವಂಥದ್ದಾಗಿರ್ಬೋದು, ರಾಜಕಾರಣಿಗಳಿಗೆ ಉತ್ತಮವಾದ ಲಾಭ ಸಿಗುವಂಥದ್ದಾಗಿರ್ಬೋದು, ಎಲ್ಲನೂ ನಿರೀಕ್ಷೆ ಮಾಡ್ಬೋದು. ಆದರೆ ಅದೇ ಜಾಗದಲ್ಲಿ ಕೇತು ಇರೋದ್ರಿಂದ ಕೆಲಸ ಸ್ವಲ್ಪ ವಿಳಂಬ ಆಗುವಂಥದ್ದು ಅಥವಾ ಕೆಲಸದಲ್ಲಿ ಏನಾದರೂ ಒಂಚೂರು ಡಿಲೇನೋ ಅಥವಾ ಬರುವಂಥ ಲಾಭದಲ್ಲಿ ಏನಾದರೂ ತೊಂದರೆಗಳಾಗುವಂಥದ್ದು ಅಥವಾ ಒಟ್ಟೊಟ್ಟಿಗೆ ನಿಮಗೆ 5-6 ಅವಕಾಶಗಳು ಬಂದಾಗ ಅದು 1-2 ಮಾಡೋಕ್ಕಾಗುತ್ತೆ, ಇನ್ನೊಂದು 2-3 ಕೈ ತಪ್ಪೋಗುತ್ತೆ. ಈ ರೀತಿಯೂ ಆಗೋ ಚಾನ್ಸಸ್ ಇರುತ್ತೆ. ಆದರೆ 11ನೇ ಮನೇಲಿ ಶುಕ್ರ ಇರೋದ್ರಿಂದ ಒಳ್ಳೆ ಲಾಭನ ಖಂಡಿತ ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳಂತೂ ಖಂಡಿತವಾಗ್ಲೂ ಇದೆ. ಇದಕ್ಕೇನು ಪರಿಹಾರ ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ನಿಮ್ಮ ರಾಶ್ಯಾಧಿಪತಿ ಆಗಿರುವಂತಹ ಕುಜಗ್ರಹಕ್ಕೆ ಪ್ರತಿದಿನವೂ ಕೂಡ ಕುಜಗಾಯತ್ರಿ ಮಂತ್ರನ ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲೀಸನ ಪ್ರತಿದಿನವೂ ಕೇಳಿ. ಇದು ನಿಮಗೆ ಏನಾಗುತ್ತೆ, ಕುಜಗ್ರಹದ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ. ತೊಗರಿಬೇಳೆನ ಡೊನೇಟ್ ಮಾಡಿ. ಪ್ರತಿ ಮಂಗಳವಾರ ದಿವಸ ತೊಗರಿಬೇಳೆನ ತೊಗೊಂಡೋಗಿ ಅವಶ್ಯಕತೆ ಇರುವಂಥವ್ರಿಗೆ ನಿರ್ಗತಿಕರಿಗೆ ಕೊಡುವಂಥದ್ದು. ಜೊತೆಗೆ ಶುಕ್ರ ನೀಚ ಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ಲಕ್ಷ್ಮೀ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ದಿವಸ ಹೋಗಿ ಬರೋದ್ರಿಂದನೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ಅದರಿಂದ ನೀವು ಈಚೆ ಬರ್ಬೋದು. ನೋಡಿ, ಇಲ್ಲಿವರೆಗೂ ಹೇಳಿರುವಂತಹ ಫಲಾನುಫಲಗಳು ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಆಗಿರುತ್ತೆ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಯಾಕೆಂದರೆ ನಿಮಗೆ ನಡೀತಿರುವಂತಹ ದಶಾ ಭುಕ್ತಿ ಆಗಿರ್ಬೋದು ಅಥವಾ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಏಳಿಗೆ ಮತ್ತು ಒಳಿತನ್ನ ಖಂಡಿತ ನೀವು ನಿರೀಕ್ಷೆ ಮಾಡ್ಬೋದು. ಸೊ ನಮ್ಮಲ್ಲಿ ಏನಾದರೂ ನೀವು ನಿಮ್ಮ ಜಾತಕನ ತೋರಿಸ್ಕೊಬೇಕು ಅಂತಂದರೆ ಸ್ಕ್ರೋಲ್ ಆಗ್ತಿರೋಂಥ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೋಬೋದು. ಸೊ ಇಷ್ಟೊತ್ತವರೆಗೂ ಕೂಡ ನಮ್ಮ ರಾಶಿ ಭವಿಷ್ಯನ ಕೇಳಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು.